ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೆಳೆಯರೇ, ದೇವರ ಹೆಸರು ಹೇಳಿ ಯಾವುದಾದರೂ ಒಂದು ನಾಣ್ಯವನ್ನು ಆಯ್ಕೆ ಮಾಡಿ. ನಂತರ ಇಂದು ನಾವು ನಿಮ್ಮ ಮನಸ್ಸಿನಲ್ಲಿರುವ ಗುಪ್ತ ಆಸೆಗಳು ನೆರವೇರುತ್ತವೆಯೋ ಇಲ್ಲವೋ ಎಂದು ತಿಳಿದುಕೊಳ್ಳುತ್ತೇವೆ. ಇಂದಿನ ಈ ವಿಡಿಯೋ ಗೆಳೆಯರೇ, ಗ್ರಹಗಳ ವಿಶ್ಲೇಷಣೆ ಮತ್ತು ಪಂಚಾಂಗದ ಗಣನೆಯ ಆಧಾರದ ಮೇಲೆ ತಯಾರಿಸಲಾಗಿದೆ. ಎಲ್ಲ ವೀಕ್ಷಕರಿಗೂ ವಿನಂತಿ, ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಗೆಳೆಯರೇ, ನಿಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಸಿಗಲಿದೆ. ಮೊದಲು ನಿಜವಾದ ಮಹಾದೇವನ ಭಕ್ತರು ವಿಡಿಯೋ ನೋಡುತ್ತಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಕಮೆಂಟ್ನಲ್ಲಿ ಜೈ ಮಹಾದೇವ ಎಂದು ಬರೆಯಿರಿ. ಹಾಗೆಯೇ ಗೆಳೆಯರೇ, ನಾವು ವಿಡಿಯೋ ಪ್ರಾರಂಭಿಸೋಣ. ಗೆಳೆಯರೇ, ನಾನು ಹೇಳಲು ಬಯಸುತ್ತೇನೆ, ಎಂದಿಗೂ ಕಷ್ಟಪಡುವಾಗ ಗದ್ದಲ ಮಾಡಬೇಡಿ. ನಾನು ಇದನ್ನು ಮಾಡುತ್ತೇನೆ, ಅದನ್ನು ಮಾಡುತ್ತೇನೆ ಎಂದು ಹೇಳಿಕೊಳ್ಳಬೇಡಿ. ಏಕೆಂದರೆ ಗೆಳೆಯರೇ, ಇದರಿಂದ ಸಮಯ ವ್ಯರ್ಥವಾಗುತ್ತದೆ ಮತ್ತು ನಿಮ್ಮ ಶತ್ರುಗಳು ನಿಮ್ಮ ದಾರಿಗೆ ಅಡ್ಡಿ ಉಂಟು ಮಾಡಲು ಪ್ರಯತ್ನಿಸುತ್ತಾರೆ. ಗೆಳೆಯರೇ, ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡುತ್ತೀರೋ ಅಷ್ಟು ಸಂತೋಷವಾಗಿರುತ್ತೀರಿ. ಜೀವನ ಸಂಘರ್ಷಗಳಿಂದ ತುಂಬಿದೆ. ಇಲ್ಲಿ ಏನನ್ನು ಸುಲಭವಾಗಿ ಸಾಧಿಸಲು ಸಾಧ್ಯವಿಲ್ಲ. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂದರೆ ಗೆಳೆಯರೇ, ನೀವು ಕಠಿಣ ಪರಿಶ್ರಮ ಪಡಬೇಕು. ಯಾವಾಗಲೂ ನೆನಪಿಡಿ, ಜೀವನ ಯುದ್ಧಕ್ಕಿಂತ ಕಡಿಮೆ ಇಲ್ಲ. ಈ ಯುದ್ಧದಲ್ಲಿ ನೀವು ಗೆಲ್ಲಲು ಸಾಧ್ಯ ಅಂದರೆ ನೀವು ಜೀವನದುದ್ದಕ್ಕೂ ಪೂರ್ತಿ ಕಷ್ಟಪಟ್ಟರೆ ಮಾತ್ರ. ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುತ್ತದೆಯೋ ಇಲ್ಲವೋ ಎಂದು ಯೋಚಿಸಬೇಡಿ. ಸುಮ್ಮನೆ ಕಷ್ಟಪಡುತ್ತಾ ಇರಿ. ನಿಮ್ಮ ಶ್ರಮ ಒಂದಲ್ಲ ಒಂದು ದಿನ ಖಂಡಿತ ಫಲ ಕೊಡುತ್ತದೆ. ಶ್ರಮ ಒಳ್ಳೆಯದಾಗಿದ್ದರೆ ರಂಗು ತರುತ್ತದೆ, ಗಾಢವಾಗಿದ್ದರೆ ಎಲ್ಲರಿಗೂ ಇಷ್ಟವಾಗುತ್ತದೆ. ಒಂದು ವೇಳೆ ಶ್ರಮ ಅವಿವೇಕದ್ದಾಗಿದ್ದರೆ ಗೆಳೆಯರೇ, ಅದು ಒಡೆದು ಹೋಗುತ್ತದೆ ಮತ್ತು ಶ್ರಮ ಲಗ್ನದ ಜೊತೆಗೆ ಇದ್ದರೆ ಇತಿಹಾಸ ಸೃಷ್ಟಿಸುತ್ತದೆ. ಆದ್ದರಿಂದ ಗೆಳೆಯರೇ, ಅಷ್ಟೊಂದು ಶ್ರಮಿಸಿ, ಅದೃಷ್ಟವೂ ಸಹ ತಗೋ ಮಗನೇ, ಇದು ನಿನ್ನ ಶ್ರಮ, ನಿನ್ನ ಹಕ್ಕು ಎಂದು ಹೇಳುತ್ತದೆ. ಜೀವನ ಅದೃಷ್ಟದಿಂದ ಅಲ್ಲ ಗೆಳೆಯರೇ, ಶ್ರಮದಿಂದ ಕಟ್ಟಲ್ಪಡುತ್ತದೆ. ಹಾಗಾಗಿ ದುಡಿಯಿರಿ, ಯಶಸ್ಸು ತನ್ನಷ್ಟಕ್ಕೆ ತಾನೇ ಸಿಗುತ್ತದೆ. ಗೆಳೆಯರೇ, ಸಫಲತೆ ಕೇವಲ ಶ್ರಮಕ್ಕೆ ದಿವಾನಿಯಾಗಿದೆ. ಯಶಸ್ಸು ಎಂದಿಗೂ ಯಾರ ಮುಖ ನೋಡಿ ಸಿಗುವುದಿಲ್ಲ, ಶ್ರಮವನ್ನು ನೋಡಿಯೇ ಸಿಗುತ್ತದೆ. ಶ್ರಮದ ಮುಂದೆ ಅದೃಷ್ಟ ತಲೆಬಾಗಲೇಬೇಕು. ಗೆಳೆಯರೇ, ಈ ಎಲ್ಲ ಮಾತುಗಳು ನಿಮಗೆ ಅರ್ಥವಾದರೆ ನಿಮ್ಮ ಜೀವನದಲ್ಲಿ ಖಂಡಿತ ಅಳವಡಿಸಿಕೊಳ್ಳಿ. ನಿಮ್ಮ ಶ್ರಮವು ಖಂಡಿತ ಫಲ ನೀಡುತ್ತದೆ. ಹಾಗಾದರೆ ಗೆಳೆಯರೇ, ದೇವರ ಹೆಸರು ಹೇಳಿ ಮುಂದುವರಿಯೋಣ. ಗೆಳೆಯರೇ, ನಿಮಗೆ 3 ನಾಣ್ಯಗಳು ಕಾಣುತ್ತಿರಬಹುದು. ಮೊದಲನೆಯದು 2 ಭಾರತೀಯ ರೂಪಾಯಿಗಳು, ಎರಡನೆಯದು 5 ಭಾರತೀಯ ರೂಪಾಯಿಗಳು ಮತ್ತು ಗೆಳೆಯರೇ 10 ಭಾರತೀಯ ರೂಪಾಯಿಗಳು ರದ್ದು. ಹಾಗಾಗಿ ಗೆಳೆಯರೇ, ನೀವು ಕಣ್ಣು ಮುಚ್ಚಿ ದೇವರ ಹೆಸರು ಹೇಳಿ ಯಾವುದಾದರೂ ಒಂದು ನಾಣ್ಯವನ್ನು ಆಯ್ಕೆ ಮಾಡಿ. ಮತ್ತು ಗೆಳೆಯರೇ, ನೀವು ಒಮ್ಮೆ ಆಯ್ಕೆ ಮಾಡಿರುವುದನ್ನು ಬದಲಾಯಿಸಬೇಡಿ. ಆ ನಾಣ್ಯವೇ ಗೆಳೆಯರೇ ಕೊನೆಯವರೆಗೂ ನಿಮ್ಮ ಭವಿಷ್ಯ ಹೇಳಲಿದೆ. ಮೊದಲು ಗೆಳೆಯರೇ, 5 ಭಾರತೀಯ ರೂಪಾಯಿಗಳು. 5 ನಾಣ್ಯಗಳು ಆಯ್ಕೆ ಮಾಡಿದವರ ಬಗ್ಗೆ ಮಾತನಾಡೋಣ. ಬಹಳ ಗಂಭೀರತೆಯಿಂದ ನಿಮ್ಮ ಸತ್ಯ ಸಂಗತಿಯನ್ನು ಆಲಿಸಿ. ನೀವು 5 ಭಾರತೀಯ ರೂಪಾಯಿಗಳು ನಾಣ್ಯ ಆಯ್ಕೆ ಮಾಡಿದ್ದರೆ ನೀವು ಗೆಳೆಯರೇ ತುಂಬ ತ್ಯಾಗಮಯಿ. ನೀವು ಇತರರ ಸಂತೋಷಕ್ಕಾಗಿ ಹಲವು ಬಾರಿ ನಿಮ್ಮ ಸಂತೋಷಗಳನ್ನು ತ್ಯಾಗ ಮಾಡಿದ್ದೀರಿ. ಏಕೆಂದರೆ ನಿಮ್ಮ ಸಂತೋಷವು ಸ್ವಂತದ ಸಂತೋಷ ಪೂರೈಸುವುದರಲ್ಲ, ಬದಲಾಗಿ ನಿಮ್ಮವರ ಸಂತೋಷಗಳನ್ನು ಪೂರೈಸುವುದರಲ್ಲಿದೆ. ಗೆಳೆಯರೇ, ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ನೀವು ಇತರರ ತಪ್ಪುಗಳನ್ನು ನಿಮ್ಮ ಮೇಲೆ ತೆಗೆದುಕೊಂಡಿದ್ದು ಉಂಟು. ಏಕೆಂದರೆ ನೀವು ನಿಮ್ಮವರನ್ನು ಯಾವುದೇ ತೊಂದರೆಯಲ್ಲಿ ನೋಡಲು ಸಾಧ್ಯವಿಲ್ಲ. ಆದರೆ ಗೆಳೆಯರೇ, ಈಗ ಸಮಯ ಬಂದಿದೆ ನಿಮಗಾಗಿ ಏನಾದರೂ ಮಾಡುವ. ಇದರ ಅರ್ಥ ನಾವು ಜನರ ಕೆಟ್ಟದ್ದು ಮಾಡಬೇಕೆಂದು ಅಥವಾ ನಮ್ಮವರ ಕಾಳಜಿ ಬಿಡಬೇಕೆಂದು ಅಲ್ಲ. ಆದರೆ ಗೆಳೆಯರೇ, ಸ್ವಲ್ಪ ಸಮಯ ನಿಮಗಾಗಿ ಖಂಡಿತ ಮೀಸಲಿಡಿ. ಏಕೆಂದರೆ ಭಗವಂತ ನಿಮ್ಮನ್ನು ಬಹಳ ಸಮಯದಿಂದ ಪರೀಕ್ಷಿಸುತ್ತಿದ್ದಾನೆ ಮತ್ತು ನೀವು ಸತತವಾಗಿ ಆ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿದ್ದೀರಿ. ಇದಕ್ಕೆ ಅತ್ಯುತ್ತಮ ಪ್ರತಿಫಲ ನಿಮಗೆ ಸಿಗಲಿದೆ. ಗೆಳೆಯರೇ, 5 ಭಾರತೀಯ ರೂಪಾಯಿಗಳು ನಾಣ್ಯ ಆಯ್ಕೆ ಮಾಡಿದ ಜನರು ನೌಕರಿಗಿಂತ ವ್ಯವಹಾರ ಬಿಸ್ನೆಸ್ ಖಂಡಿತ ಮಾಡಿ ಅದರಲ್ಲಿ ಪ್ರಗತಿ ಸಾಧಿಸಬಲ್ಲಿರಿ. ಅನೇಕ ಬಾರಿ ನಿಮ್ಮ ಮನಸ್ಸಿನಲ್ಲಿ ನಾವು ವ್ಯವಹಾರ ಮಾಡೋಣ ಅಥವಾ ನೌಕರಿ ಮಾಡೋಣವೇ ಎಂಬ ವಿಚಾರ ಬರುತ್ತಲೇ ಇರುತ್ತದೆ. ವ್ಯವಹಾರ ಮಾಡಿದರೆ ಸ್ವತಃ ಮಾಲೀಕರೆನಿಸಿಕೊಳ್ಳುತ್ತೀರಿ. ನೀವು ಯಾರ ಬಳಿಯೂ ನೌಕರಿ ಮಾಡಲು ಇಚ್ಛಿಸುವುದಿಲ್ಲ. ಈ ಆಸೆ ಗೆಳೆಯರೇ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಸುಳಿದಾಡಿರುತ್ತದೆ. ಆದರೆ ಕೆಲವೊಮ್ಮೆ ಹಾಗೆ ಆಗುತ್ತೆ. ವ್ಯವಹಾರ ಮಾಡೋಣ ಅಂದುಕೊಂಡಾಗ ನೌಕರಿ ಸಿಗುತ್ತದೆ. ಮನಸ್ಸಿನ ಆಸೆಗಳು ಈಡೇರುತ್ತವೆ, ಆದರೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೇವೆ. ಗೆಳೆಯರೇ, 5 ಭಾರತೀಯ ರೂಪಾಯಿಗಳು ನಾಣ್ಯ ಆಯ್ಕೆ ಮಾಡಿದವರಿಗೆ ನಾವು ಒಂದು ಉಪಾಯ ಹೇಳುತ್ತೇವೆ.
ನೀವು ಈ ಕಾರ್ಯ ಮಾಡಿದರೆ ಗೆಳೆಯರೆ, ನಿಮ್ಮ ಮನದ ಮಹಾದೇವ ನಿಮ್ಮ ಆಸೆಯನ್ನು ಪೂರೈಸುತ್ತಾನೆ. ನೀವು ಸ್ನೇಹಿತರೆ ಶಿವಲಿಂಗಕ್ಕೆ ಮನೆಯ ನೀರನ್ನು ಜಲ ಸಮರ್ಪಿಸಬೇಕು. ಜೊತೆಗೆ ಓಂ ನಮಃ ಶಿವಾಯ ಜಪ ಮಾಡಬೇಕು. ನಂತರ ನೋಡಿ ನಿಮ್ಮ ಜೀವನದಲ್ಲಿ ಅದ್ಭುತ ಲಾಭವಾಗುತ್ತದೆ. ಇದರ ಜೊತೆಗೆ ಸ್ನೇಹಿತರೆ ಮುಂದುವರೆಯೋಣ. 2 ಭಾರತೀಯ ರೂಪಾಯಿಗಳು ನಾಣ್ಯ ಆಯ್ಕೆ ಮಾಡಿದವರ ವಿಚಾರ. ಗೆಳೆಯರೆ, 2 ಭಾರತೀಯ ರೂಪಾಯಿಗಳು ನಾಣ್ಯ ಆಯ್ಕೆ ಮಾಡಿದವರು ಬಹಳ ಕಡಿಮೆ ಜನರು ಇರಬಹುದು. ಏಕೆಂದರೆ ಜನರ ಸ್ವಭಾವವೇ ಹೀಗೆ. ದೊಡ್ಡ ಮೊತ್ತ ಕಡಿಮೆ ಅವರ ಗಮನ ಹೋಗುತ್ತದೆ. ಆದರೆ ಸ್ನೇಹಿತರೆ ಇನ್ನೊಂದು ವಿಷಯ, ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಈಗ ನಿಮಗೆ ಸುವರ್ಣ ಅವಕಾಶ. ನೀವು ನಿಜಕ್ಕೂ 2 ಭಾರತೀಯ ರೂಪಾಯಿಗಳು ನಾಣ್ಯ ಆಯ್ಕೆ ಮಾಡಿದ್ದರೆ ನೀವು ಸ್ವಲ್ಪ ವಿಭಿನ್ನವಾದದ್ದನ್ನು ಮತ್ತು ಗೆಳೆಯರೆ, ನಾವು ನಿಮಗೆ ಹೇಳುವುದನ್ನು ಗಮನವಿಟ್ಟು ಕೇಳಿ, ಅದರ ಮೇಲೆ ಗಮನ ಹರಿಸಿ. ಗೆಳೆಯರೆ, ನೀವು 2 ಭಾರತೀಯ ರೂಪಾಯಿಗಳು ನಾಣ್ಯ ಆರಿಸಿದ್ದರೆ ನೀವು ತುಂಬ ಕಡಿಮೆ ಮಹತ್ವಾಕಾಂಕ್ಷೆ ಉಳ್ಳವರು. ನಿಮ್ಮಲ್ಲಿ ದುರಾಸೆಯ ಭಾವನೆಯೇ ಇಲ್ಲ. ಭಗವಂತ ನನಗೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲಿ ಮೇಲೆ ಮಾತ್ರ ನನ್ನ ಅಧಿಕಾರ ಎಂದು ನೀವು ಭಾವಿಸುತ್ತೀರಿ ಮತ್ತು ದೇವರು ನನಗೆ ಎಷ್ಟು ಕೊಡುತ್ತಾನೋ ಅದರಲ್ಲಿ ನಾನು ಸಂತೋಷವಾಗಿರಬಲ್ಲೆ ಎನ್ನುತ್ತೀರಿ. ನಿಮ್ಮಲ್ಲಿ ತುಂಬ ತಾಳ್ಮೆ, ಸಹನೆ ಮತ್ತು ಶಕ್ತಿ ಇದೆ. ಗೆಳೆಯರೆ, ನೀವು ಯಾವಾಗಲೂ ನಿಮ್ಮ ದುಡಿಮೆಯ ಸಂಪಾದನೆಯನ್ನು ನಂಬುತ್ತೀರಿ. ಅನೇಕ ಜನರು ಗೆಳೆಯರೆ ನಿಮ್ಮ ಮುಂದೆ ಆಕರ್ಷಕ ಅವಕಾಶಗಳನ್ನು ತರುತ್ತಾರೆ. ಈ ರೀತಿ ನೀವು ತುಂಬ ಹಣ ಸಂಪಾದಿಸಬಹುದು, ಜೀವನದಲ್ಲಿ ತುಂಬ ಮುಂದೆ ಬರಬಹುದು ಎಂದು. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಚಿತ್ತ ನಾನು ನನ್ನ ದುಡಿಮೆ ಸಂಪಾದನೆಯನ್ನೇ ತಿನ್ನುತ್ತಿದ್ದೇನೆ ಎಂಬಲ್ಲಿಯೇ ಸಿಕ್ಕಿಕೊಂಡಿದೆ. ಹಾಗಾಗಿ ನಿಮ್ಮ ಯೋಚನೆಯೇ ಗೆಳೆಯರೆ ನಿಮ್ಮನ್ನು ಜೀವನದಲ್ಲಿ ಮುಂದಕ್ಕೆ ಕೊಂಡೊಯ್ಯಲು ಸಹಾಯ ಮಾಡುತ್ತದೆ, ನಿಮ್ಮನ್ನು ದೊಡ್ಡ ಮನುಷ್ಯನನ್ನಾಗಿ ಮಾಡುತ್ತದೆ. ಭಗವಂತ ಕೂಡ ಸ್ನೇಹಿತರೆ ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ಸಾಥು ನೀಡುತ್ತಾನೆ, ಹಾಗೆ ಮುಂದೆಯೂ ನೀಡುತ್ತಾನೆ. ಗೆಳೆಯರೇ, 2 ಭಾರತೀಯ ರೂಪಾಯಿಗಳು ನಾಣ್ಯ ಆಯ್ಕೆ ಮಾಡಿದವರಿಗೆ ಸ್ವತಃ ಕುಟುಂಬದಿಂದ ತುಂಬ ಬೆಂಬಲ ಸಿಗುತ್ತದೆ ಮತ್ತು ನಿಮ್ಮ ಮನಸ್ಸಿನಲ್ಲಿಯೂ ಮೂಡುವ ಆಸೆಗಳು ಖಂಡಿತ ಈಡೇರುತ್ತವೆ. ಆದರೆ ಸ್ವಲ್ಪ ಸಮಯ ಹಿಡಿಯುತ್ತದೆ. ಸ್ನೇಹಿತರೆ, ನಿಮ್ಮ ಉಪಾಯವೇನೆಂದರೆ ಬೆಳಿಗ್ಗೆ ತುಳಸಿ ಅಗರಬತ್ತಿ ಹಚ್ಚಿ ಸಂಜೆ ನೀವು ದೀಪ ಹಚ್ಚಲೇಬೇಕು. ಪ್ರತಿದಿನ ನೀರು ಹಾಕಬೇಕು ಮತ್ತು ಶಿವಲಿಂಗ ಸಿಹಿ ನೀರು, ಮಿಠಾಯಿ, ಜಲ ಸಮರ್ಪಿಸಬೇಕು. ಇದು ನಿಮ್ಮ ಜೀವನಕ್ಕೆ ತುಂಬ ಶುಭಕರ. ಸ್ನೇಹಿತರೆ, ಇಷ್ಟರಲ್ಲೇ ನಾವು 10 ಭಾರತೀಯ ರೂಪಾಯಿಗಳು ನಾಣ್ಯ ಆಯ್ಕೆ ಮಾಡಿದವರ ಬಗ್ಗೆ ಮಾತನಾಡೋಣ. ಇವರ ವಿಷಯ ತುಂಬ ಗಂಭೀರವಾಗಿರುತ್ತದೆ. ಸ್ನೇಹಿತರೆ, ಯಾರು ನಾಣ್ಯವನ್ನೇ ಆಯ್ಕೆ ಮಾಡಿಲ್ಲ ಇಲ್ಲವೋ ಅವರು ಸಹ ಗಮನವಿಟ್ಟು ಕೇಳಿ, ಏಕೆಂದರೆ ನಿಮಗೂ ತುಂಬ ಮುಂದೆ ಹೇಳಲು ವಿಷಯ ಇದೆ. ಹಾಗಾಗಿ ಗೆಳೆಯರೆ, 10 ಭಾರತೀಯ ರೂಪಾಯಿಗಳು ನಾಣ್ಯ ಆಯ್ಕೆ ಮಾಡಿದವರು ಎಲ್ಲೋ ಒಂದು ಕಡೆ ಸ್ವಲ್ಪ ದುರಾಸೆಯ ಸ್ವಭಾವವುಳ್ಳವರು. ಏಕೆಂದರೆ ಸ್ನೇಹಿತರೆ, ಅತಿ ದೊಡ್ಡ ಮೊತ್ತವನ್ನು ಅವರೇ ಆರಿಸಿದ್ದಾರೆ. ಎಲ್ಲೋ ಒಂದು ಕಡೆ ದುರಾಸೆ ನಿಮ್ಮಲ್ಲಿದೆ ಮತ್ತು ಸ್ನೇಹಿತರೆ, ನಿಮ್ಮ ಜೊತೆ ಕೆಲವೊಮ್ಮೆ ಹೀಗೂ ಕಂಡು ಬಂದಿದೆ. ನಿಮ್ಮ ಉದ್ದೇಶ ಈಡೇರಿಸಿಕೊಳ್ಳಲು ನೀವು ಯಾರೊಡನೆಯೋ ಮೋಸ ಮಾಡಿದ್ದೀರಿ. ಗೆಳೆಯರೆ, ನಿಮ್ಮ ಜೀವನದ ಒಂದು ವಿಶೇಷವೆಂದರೆ ನೀವು ಹಣ ಸಂಪಾದಿಸುವ ಯಾವ ಅವಕಾಶವನ್ನು ಬಿಡುವುದಿಲ್ಲ. ಒಳ್ಳೆಯ ಮೂಲದಲ್ಲಿ ಕೆಲಸ ಮಾಡುತ್ತಿದ್ದರೂ ಯಾರಾದರೂ ನಾನು ಅಲ್ಲಿ ಹಣ ಸಂಪಾದಿಸುತ್ತಿದ್ದೇನೆ ಎಂದು ಹೇಳಿದರೆ ಆ ಸ್ಥಳದ ಮೇಲೆ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ. ನಂತರ ನಿಮ್ಮ ಕೆಲಸ ಬಿಟ್ಟು ಆ ಕೆಲಸದಲ್ಲಿ ನೀವೇ ಬೀಳುತ್ತೀರಿ. ಆದರೆ ಸ್ನೇಹಿತರೆ, ಈ ವಿಚಾರ ಎಲ್ಲೋ ಒಳ್ಳೆಯದು ಹೌದು, ಕೆಟ್ಟದ್ದು ಹೌದು. ನೀವು ಇಲ್ಲಿ ಯೋಚಿಸದೆ ಹೂಡಿಕೆ ಮಾಡುತ್ತೀರಿ ಅಥವಾ ನಿಮ್ಮ ಕೆಲಸ ಬಿಟ್ಟು ಅದರಲ್ಲಿ ನಡೆಯುತ್ತೀರಿ. ಹಾಗಾಗಿ ಆ ಕೆಲಸ ನಿಮ್ಮಿಂದ ಆಗುತ್ತದೆ ಎಂಬ ಖಾತ್ರಿ ಏನಿದೆ. ಸ್ನೇಹಿತರೆ, ಈ ಮಾತುಗಳನ್ನು ನಿಮ್ಮ ಜೀವನದಲ್ಲಿ ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಮತ್ತು ಸ್ನೇಹಿತರೆ, ದುರಾಸೆಯಿಂದ ದೂರವಿರಿ. ದುರಾಸೆ ದೂರ ಮಾಡಲು ಸ್ನೇಹಿತರೆ ನೀವು ಪ್ರತಿ ಮಂಗಳವಾರ ಹನುಮಾನ್ ಮಂದಿರಕ್ಕೆ ಹೋಗಿ ಹನುಮಾನ್ ಚಾಲೀಸ್ ಪಠಿಸಿ, ತೆಂಗಿನಕಾಯಿ ಸಮರ್ಪಿಸಿ, ಸಾಸಿವೆ ಎಣ್ಣೆ ದೀಪ ಹಚ್ಚಿ. ಇದು ನಿಮಗೆ ತುಂಬ ಶುಭಕರ. ಸ್ನೇಹಿತರೆ, ನೀವು ಹೀಗೆ ಮೋಸ ಮಾಡುತ್ತಾ ಇದ್ದು ನಿಮ್ಮ ಜೀವನದಲ್ಲಿ ಸುಮ್ಮನೆ ಕುಳಿತರೆ ಯಶಸ್ಸು ಸಿಗುತ್ತದೆ ಎಂದರೆ ಅದು ಎಂದಿಗೂ ಸಿಗುವುದಿಲ್ಲ. ನೀವು ಪ್ರಾಮಾಣಿಕ ಶ್ರದ್ಧೆಯಿಂದ ಸಣ್ಣ ಕೆಲಸ ಮಾಡಿದರೂ ಅದರಲ್ಲಿ ಯಶಸ್ಸು ಖಂಡಿತ ಸಿಗುತ್ತದೆ. ಆದ್ದರಿಂದ ಒಳ್ಳೆಯ ಕಾರ್ಯ ಮಾಡುತ್ತಾ ಜೀವನದಲ್ಲಿ ಮುನ್ನಡೆಯಿರಿ. ಸ್ನೇಹಿತರೆ, ನನ್ನ ಶ್ರಮ ಮತ್ತು ಸಲಹೆ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ. ಹಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ
ಮತ್ತು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನ್ ಒತ್ತಿ. ಸ್ನೇಹಿತರೆ, ಇಂತಹ ಜ್ಞಾನವರ್ಧಕ ವಿಡಿಯೋಗಳು ಸಮಯಕ್ಕೆ ಸರಿಯಾಗಿ ನಿಮಗೆ ಮೊದಲು ಸಿಗುತ್ತವೆ ಮತ್ತು ಅದರ ಲಾಭ ಪಡೆಯಬಹುದು. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.